ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಮುಸ್ಲಿಂ ಗಲಭೆಕೋರರು ಹಿಂದೂಗಳ ಮನೆಗೆ ನುಗ್ಗಿದ್ದಾರೆ. ಹಿಂದೂಗಳ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ದಾರೆ. ಬಸ್, ಕಾರ್, ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಿಕ್ಕಲ್ಲಿ ಕಲ್ಲು ಹೊಡೆದಿದ್ದಾರೆ. ಜಫರಾಬಾದ್ನ ಒಂದು ಮನೆಯಲ್ಲಿ ತಂದೆ ಮತ್ತು ಮಗನ ಮೇಲೆ ಹಲ್ಲೆ ಆಗಿದೆ. ಇಬ್ಬರ ಮೈ ತುಂಬಾ ಗಾಯ ಆಗಿದೆ. ಚಾಕು ಚೂರಿಯಿಂದ ಚುಚ್ಚಿರುವಂತಹ ಗುರುತು ಇದೆ. ಇಬ್ರು ಕೂಡ ಸತ್ತು ಹೋಗಿದ್ದಾರೆ. ಇದು ವಕ್ಫ್ ಮಸೂದೆಯನ್ನ ಕೇಂದ್ರ ಸರ್ಕಾರ ತಂದಿದ್ದಕ್ಕೆ ಮುಸ್ಲಿಂ ಗಲಭೆಕೋರರು ಮಾಡ್ತಾ ಇರುವಂತಹ ಶಾಂತಿಯುತವಾದ ಪ್ರತಿಭಟನೆ. ವಕ್ಫ್ ಬಿಲ್ ಬಗ್ಗೆ ಬಹಳ ತಿಂಗಳಿಂದ ಚರ್ಚೆ ಆಗ್ತಾನೆ ಇತ್ತು. ಈಗ ಅದು ಫುಲ್ ಸಪೋರ್ಟ್ ನಿಂದ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಿದೆ. ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಕೂಡ ಹಾಕಿದ್ದಾರೆ. ಸೊ ಕಾನೂನು ಜಾರಿಯಾಗಿದೆ. ಇದು ಗೊತ್ತಾದ ಕೂಡಲೇ ಮುಸ್ಲಿಂ ಗಲಭೆಕೋರರು ಗಲಾಟೆನ ಶುರು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ಹಿಂಸಾಚಾರ ಆಗ್ತಾ ಇದೆ. ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಹಿಂದೂಗಳ ಮೇಲೆ ಹೇಗೆಲ್ಲ ದಾಳಿ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಬಾಂಗ್ಲಾದೇಶದ ಪಕ್ಕದಲ್ಲಿ ಇರುವಂತಹ ವೆಸ್ಟ್ ಬೆಂಗಾಲ್ ನಲ್ಲಿ ಹಿಂದೂಗಳು ಹೇಗೆಲ್ಲ ಟಾರ್ಗೆಟ್ ಆಗ್ತಾ ಇದ್ದಾರೆ, ಇದು ಎಷ್ಟು ಗಂಭೀರವಾದ ಸಮಸ್ಯೆ ಅನ್ನುವಂತಹ ಒಂದು ಐಡಿಯಾ ನಿಮಗೆ ಬರುತ್ತೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಜಫರಾಬಾದ್ ಅಂತ ಒಂದು ಊರು. ಅಲ್ಲಿ 60 ವರ್ಷದ ಹರಗೋವಿಂದ ದಾಸ್ ಅಂತ ಇದ್ರು. ಇನ್ನೊಬ್ರು ಅವರ ಮಗ 45 ವರ್ಷದ ಚಂದನ್ ದಾಸ್. ಇವರಿಗೂ ವಕ್ಫ್ ಮಸೂದೆಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೂ ಮುಸ್ಲಿಂ ಗಲಭೆಕೋರರು ಅವರ ಮನೆಗೆ ನುಗ್ಗಿದ್ದಾರೆ. ಅವರ ಮನೆಗೆ ಹೋಗಿ ಅಲ್ಲಿ ಏನು ನ್ಯಾಯ ಕೇಳಿದರೋ ಗೊತ್ತಿಲ್ಲ. ಫ್ಯಾಮಿಲಿಯವರು ಹೇಳೋ ಪ್ರಕಾರ ಮುಸ್ಲಿಂ ಗಲಭೆಕೋರರು ಇವರ ಮನೆಯ ಸುತ್ತ ನಿಂತ್ಕೊಂಡಿದ್ರು. ಕೆಲವರು ಮನೆಯೊಳಗೆ ನುಗ್ಗಿ ಚಿನ್ನ, ಹಣನೆಲ್ಲ ಲೂಟಿ ಮಾಡೋಕೆ ಶುರು ಮಾಡಿದ್ರು. ಇದೇ ಟೈಮಲ್ಲಿ ತಂದೆ ಮಗ ಇಬ್ರು ವಿರೋಧ ಮಾಡಕ್ಕೆ ಶುರು ಮಾಡಿದ್ರು. ಆಗ ಈ ಗಲಭೆಕೋರರು ಇಬ್ರಿಗೂ ಕೂಡ ಹೊಡೆದಿದ್ದಾರೆ. ಎಲ್ರು ಹೋದ್ಮೇಲೆ ಫ್ಯಾಮಿಲಿಯವರು ತಂದೆ ಮಗನ ಕರ್ಕೊಂಡು ಆಸ್ಪತ್ರೆಗೆ ಹೋದ್ರು. ಆದ್ರೆ ಅವರ ಮೈ ತುಂಬಾ ಗಾಯ ಆಗಿತ್ತು. ದಾರಿ ಮಧ್ಯದಲ್ಲೇ ಸತ್ತು ಹೋಗ್ತಾರೆ. ತಂದೆ ಮಗ ಇಬ್ರು ಕೂಡ ಹಿಂದೂಗಳು. ಇವರಿಗೆ ಸಪೋರ್ಟ್ ಮಾಡಕ್ಕೆ ಯಾವುದೇ ಹಿಂದೂ ಸಂಘಟನೆಗಳು ಅಲ್ಲಿ ಇರಲಿಲ್ಲ. ಈ ಸತ್ತು ಹೋದ ಇಬ್ರಿಗೂ ವಕ್ಫ್ ಅಂದ್ರೆ ಏನು, ಆ ತರ ಬಿಲ್ ಒಂದು ಬಂದಿದ್ಯಾ ಅಥವಾ ಅದು ಏನು ಅನ್ನೋದೇ ಗೊತ್ತಿಲ್ಲ. ಆದ್ರೂ ಯಾರೋ ಬಂದು ನಮಗೆ ಹೊಡಿತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿದೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಯೋಚನೆ ಮಾಡುವಷ್ಟರಲ್ಲೇ ಪ್ರಾಣ ಹೊರಟು ಹೋಗಿದೆ. ಇನ್ನೊಂದು ಕಡೆ ಒಂದು ಸ್ವೀಟ್ ಶಾಪ್ಗೆ ನುಗ್ಗಿ ಮುಸ್ಲಿಂ ಗಲಭೆಕೋರರು ಎಲ್ಲವನ್ನ ಹೊಡೆದು ಹಾಕಿದ್ದಾರೆ. ಆ ಶಾಪ್ ನ ಓನರ್ ಹತ್ತುಕೊಂಡು ನಿಂತಿದ್ದಾರೆ. ಅವರ ಜೀವನಕ್ಕೆ ಅಂತ ಇದ್ದಿದ್ದು ಇದೊಂದೇ ಶಾಪ್. ಇವ್ರು ಮಾಡಿರೋ ತಪ್ಪೇನಂದ್ರೆ, ಇವರು ಪಶ್ಚಿಮ ಬಂಗಾಳದ ಹಿಂದೂಗಳು, ಅದು ಕೂಡ ಮುಸ್ಲಿಮರು ಹೆಚ್ಚಾಗಿರುವಂತಹ ಮುರ್ಷಿದಾಬಾದ್ ಜಿಲ್ಲೆಯಲ್ಲೇ ಇವರು ವಾಸ ಇದ್ದಾರೆ. ಅದೇ ಇವರು ಮಾಡಿರೋ ಮಿಸ್ಟೇಕ್. ಪೊಲೀಸರು ಮತ್ತೆ BSF ಯೋಧರು ಪರಿಸ್ಥಿತಿನ ಕಂಟ್ರೋಲ್ಗೆ ತಗೊಳಕ್ಕೆ ನೋಡಿದ್ದಾರೆ. ಈ ಟೈಮ್ ನಲ್ಲೇ BSF ನವರು ಶೂಟ್ ಔಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನೆ. 18 ಜನ ಪೊಲೀಸರಿಗೆ ಗಾಯ ಆಗಿದೆ. ಈ ವಿಡಿಯೋ ನೋಡಿ, ಒಂದು ಕಾರ್ ಬರುತ್ತೆ. ಅದರಲ್ಲಿ ಹಿಂದೂ ದೇವರದ್ದು ಏನೋ ಒಂದು ಸ್ಟಿಕ್ಕರ್ ಇದೆ. ಅಷ್ಟಕ್ಕೆ ಇವರೆಲ್ಲಾ ಸೇರ್ಕೊಂಡು ಕಾರ್ ಮೇಲೆ ಹತ್ತುತ್ತಾರೆ, ಹೊಡಿತಾರೆ, ಗಾಜುಗಳನ್ನೆಲ್ಲ ಒಡೆದು ಹಾಕ್ತಾರೆ. ಎಷ್ಟೊಂದು ದ್ವೇಷ ಇದೆ ನೋಡಿ. ಈಗ ಪಶ್ಚಿಮ ಬಂಗಾಳದ ಹಿಂದೂಗಳು ಪ್ರೆಸಿಡೆಂಟ್ ರೂಲ್ ಅನ್ನ ಇಲ್ಲಿ ತನ್ನಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಬದುಕೋಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. हम लोग राष्ट्रपति शासन चाहते हैं. यहाँ अराजकता चलता है, यहाँ गुंडागर्दी चलता है. हर शुक्र जब भी कोई जुलूस होता है, शुक्रवार नमाज के बाद इधर आतंक फैलाना जाता है. ಇನ್ನು ಕೆಲವರು ಅಲ್ಲಿಂದ ವಲಸೆ ಹೋಗ್ತಾ ಇದ್ದಾರೆ. আমরাকে বলছে কি মোদি পাস করেছে, বিল পাস করেছে, তো হিন্দুকে একটাও টিকতে দিব না, হিন্দুকে ঝুড়ে ফেলে দিব, হিন্দুকে লাহাজানি করব, হিন্দুর মাকে চুদি এরকম করা বলছে. ಇವೆಲ್ಲಕ್ಕೂ ಕಾರಣ ಆಗಿರೋದು ಒಂದೇ ಒಂದು ವಕ್ಫ್ ಮಸೂದೆ. ವಕ್ಫ್ ಮಂಡಳಿಯಲ್ಲಿ ಬದಲಾವಣೆಗಳನ್ನ ತರಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ವಕ್ಫ್ನ ಕಾನೂನಲ್ಲಿ ತಿದ್ದುಪಡಿಗಳನ್ನ ತಂದಿದೆ. ಅದನ್ನ ವಿರೋಧ ಮಾಡೋಕೆ ಅಂತ ವೆಸ್ಟ್ ಬೆಂಗಾಲ್ ನಲ್ಲಿ ಪ್ರೊಟೆಸ್ಟ್ ಆಗಿದೆ. ಬಿಲ್ ತಂದಿದ್ದು ಕೇಂದ್ರ ಸರ್ಕಾರ, ಆದ್ರೆ ಕೊಲೆ ಆಗ್ತಾ ಇರೋದು ಅಮಾಯಕ ಹಿಂದೂಗಳು. ಪಶ್ಚಿಮ ಬಂಗಾಳದ ಪಕ್ಕದಲ್ಲೇ ಬಾಂಗ್ಲಾದೇಶ ಕೂಡ ಇರೋದ್ರಿಂದ ಇಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚು. ಹಾಗೇನೆ ಈ ರೀತಿ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಲ್ಲೋದು ಬಹಳ ಹಿಂದಿನಿಂದ ನಡೀತಾನೆ ಇದೆ. ಆದ್ರೂ CM ಮಮತಾ ಬ್ಯಾನರ್ಜಿ ಒಂದಷ್ಟು ಶಾಂತಿಯ ಮಾತುಗಳನ್ನ ಪಕ್ಕ ರಾಜಕಾರಣಿ ತರ ಹೇಳಿದ್ದಾರೆ. ಎಲ್ರು ಶಾಂತಿ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ತರ ಹಿಂದೂಗಳ ಜೀವ ತೆಗೆಯೋ ಮಟ್ಟಿಗೆ ವಕ್ಫ್ ಬಿಲ್ ನಲ್ಲಿ ಅಂತದ್ ಏನಿದೆ ಅಂತ ಈ ಪ್ರೊಟೆಸ್ಟ್ ಮಾಡೋರ್ನ ಕೇಳಿದ್ರೆ ಇವರಿಗೆ ಏನು ಗೊತ್ತಿಲ್ಲ. ಇದುವರೆಗೆ ವಕ್ಫ್ ಮಂಡಳಿಯವರು ಸಿಕ್ಕ ಜಮೀನುಗಳನ್ನೆಲ್ಲ ನಮ್ಮದೇ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ರು. ಭೂಮಿನ ಕಬಳಿಕೆ ಮಾಡ್ತಾ ಇದ್ರು, ಒತ್ತುವರಿ ಮಾಡ್ತಾ ಇದ್ರು. ವಕ್ಫ್ ಮಂಡಳಿ ಒಂದು ಜಮೀನನ್ನ ನಮ್ದು ಅಂತ ಘೋಷಣೆ ಮಾಡಿದ್ರೆ ಅದ್ರ
ಬಗ್ಗೆ ಆದೇಶವನ್ನ ಹೊರಡಿಸಿದ್ರೆ ಹೋಯ್ತು, ಅಂದ್ರೆ ಪೂರ್ತಿ ಭೂಮಿ ಅವ್ರದೇ ಆಗ್ಬಿಡುತ್ತೆ. ಯಾವತ್ತೂ ಕೂಡ ಆ ಭೂಮಿನ ವಾಪಸ್ ಪಡೆಯೋದಿಕ್ಕೆ ಆಗುದಿಲ್ಲ. ವಕ್ಫ್ ನಲ್ಲೇ ಒಂದು ನ್ಯಾಯಮಂಡಳಿ ಅಂತ ಇದೆ. ಈ ನ್ಯಾಯಮಂಡಳಿಗೆ ಹೋಗಿನೇ ನ್ಯಾಯವನ್ನ ಕೇಳಬೇಕು, ಅದನ್ನ ಹೊರಗೆ ಬೇರೆ ಕೋರ್ಟ್ ನಲ್ಲಿ ಕೇಳೋ ಹಾಗಿಲ್ಲ. ಸೊ ವಕ್ಫ್ ಮಂಡಳಿಯವರು ಇದು ನಮ್ಮದೇ ಅಂತ ಈಸಿಯಾಗಿ ಪ್ರೂವ್ ಮಾಡಬಹುದು. ಇದರಿಂದ ಜನರಿಗೆ ನ್ಯಾಯ ಸಿಗಲ್ಲ. ಈಗ ತಿದ್ದುಪಡಿಯಾಗಿದೆ, ಈಗ ವ್ಯವಸ್ಥೆ ಆತರ ಇಲ್ಲ. ಈಗ 90 ದಿನಗಳ ಒಳಗೆ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿನ ಸಲ್ಲಿಸಿ ವಾದ ಮಾಡಬಹುದು. ಕೇವಲ ಹಿಂದೂಗಳಲ್ಲ, ತುಂಬಾ ಜನ ಮುಸ್ಲಿಮ್ಸ್ ಕೂಡ ವಕ್ಫ್ ನಿಂದ ಜಮೀನುಗಳನ್ನ ಕಳ್ಕೊಂಡಿದ್ದಾರೆ. ಸರ್ಕಾರಿ ಆಸ್ತಿಗಳನ್ನ ಕೂಡ ವಕ್ಫ್ ನಮ್ದು ಅಂತಾನೆ ಹೇಳ್ಕೊಂಡು ಅನೌನ್ಸ್ ಮಾಡಿಬಿಡ್ತಾ ಇತ್ತು. ಅದನ್ನ ತಪ್ಪಿಸೋಕೆ ಅಂತ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಪವರ್ ಅನ್ನ ಕೊಟ್ಟಿದ್ದಾರೆ. ಇದುವರೆಗೆ ಕೇಂದ್ರ ಸರ್ಕಾರಕ್ಕೆ ವಕ್ಫ್ನ ವಿಷಯದಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ. ಅಂದ್ರೆ ವಕ್ಫ್ನ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡೋ ತರ ಇರಲಿಲ್ಲ. ಇವಾಗ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಸ್ತಿ ನೋಂದಣಿ, ಅಕೌಂಟಿಂಗ್, ಈ ತರದ ಒಂದಷ್ಟು ಅಧಿಕಾರಗಳು ಸರ್ಕಾರಕ್ಕೆ ಬಂದಿದೆ. ಟೋಟಲ್ ಆಗಿ ವಕ್ಫ್ ಮಂಡಳಿಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪವರ್ ಇದೆ. ಜಮೀನುಗಳನ್ನ ಕಳ್ಕೊಂಡವರಿಗೆ ಖಂಡಿತ ನ್ಯಾಯ ಸಿಗುತ್ತೆ. ಆದ್ರೆ ಇದು ಪಶ್ಚಿಮ ಬಂಗಾಳದ ಮುಸ್ಲಿಮರಿಗೆ ಮತ್ತು ಅವರನ್ನ ಆಳ್ತಾ ಇರುವಂತಹ ನಾಯಕರಿಗೆ ಬೇಕಾಗಿಲ್ಲ. ಇದೇ ನೆಪದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಗಲಾಟೆ ಆಗುತ್ತೆ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಊಹೆ ಮಾಡಬೇಕಿತ್ತು. ಯಾಕಂದ್ರೆ ಅವರು ಅನುಭವಿ ರಾಜಕಾರಣಿ, ಅವರಿಗೆ ಇಂತಹ ಘಟನೆಗಳೇನು ಹೊಸದಲ್ಲ. ಆದ್ರೂ ಅದೇನೇನು ಪಾಲಿಟಿಕ್ಸ್ ಇರುತ್ತೋ ಗೊತ್ತಿಲ್ಲ. ಅಂತೂ ಪ್ರೊಟೆಸ್ಟ್ ಆಗೋ ತನಕ ಸುಮ್ಮನೆ ಇದ್ರು. ಕೊನೆಗೆ ಟಾರ್ಗೆಟ್ ಆಗಿದ್ದು ಹಿಂದೂ ಅಮಾಯಕರು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.